ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಎಸ್ಐಟಿ ಇಲ್ಲಿಯವರೆಗೂ ನಡೆಸಿದಂತಹ ತನಿಖೆಯಲ್ಲಿ ಯಾವ್ಯಾವ ಹೇಳಿಕೆಗಳು ವ್ಯಕ್ತವಾಯಿತು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. 6 ಜನರ ಹೆಸರು ಉಲ್ಲೇಖ ಆಗಿದೆ. ಚಿನ್ನಯ್ಯ, ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್, ಯೂಟ್ಯೂಬರ್ ಮತ್ತು ಸುಜಾತ ಭಟ್, ವಿಠಲಗೌಡ, ಈ ಇಷ್ಟೂ ಹೆಸರುಗಳು 6 ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಷಡ್ಯಂತ್ರ ವಿಚಾರವಾಗಿಯೂ ಕೂಡ ಎಸ್ಐಟಿ ಉಲ್ಲೇಖ ಮಾಡಿದೆ, ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ. ತಿಮರೋಡಿ, ಚಿನ್ನಯ್ಯ ಸಂಪರ್ಕದ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅವರಿಬ್ಬರ ಸಂಪರ್ಕ ಯಾವಾಗಾಯಿತು, ಈ ಸಂಪರ್ಕ ಈ ಕೇಸ್ನಲ್ಲಿ ಹೇಗೆ ತಿರುವನ್ನ ಪಡ್ಕೊಳ್ತು, ಅದಕ್ಕೆ ಸಹಕಾರವನ್ನ ಕೊಟ್ಟವರು ಯಾರ್ಯಾರು, ಇದಕ್ಕೆ ಹಣದ ನೆರವನ್ನ ಯಾರಾದರೂ ಕೊಟ್ಟಿರಬಹುದಾ, ಇದೆಲ್ಲವೂ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟು 6 ಜನರನ್ನ ಇದರಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಲವು ಸಾಕ್ಷಿದಾರರನ್ನು ಕೂಡ ವಿಚಾರಣೆಯಲ್ಲಿ ಭಾಗಿದಾರನ್ನಾಗಿ ಮಾಡಲಾಗಿದೆ. ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ವರದಿ ಇದೀಗ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಚಿನ್ನಯ್ಯ ಹೇಳಿಕೆ ಆಧರಿಸಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಚಿನ್ನಯ್ಯ ಬಂಧನ ಬಳಿಕ 90 ದಿನಗಳಲ್ಲಿ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಸೊ ಅದರಂತೆ ಇದೀಗ ವರದಿಯನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಜೊತೆಗೆ ಇನ್ನುಳಿದ ಆರೋಪಿತ ಸ್ಥಾನದಲ್ಲಿರುವವರ ಹೆಸರುಗಳನ್ನು ಉಲ್ಲೇಖಿಸಿ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಯಾವ ರೀತಿಯ ಕುರುಹುಗಳು ಪತ್ತೆಯಾಗಿವೆ, ಎಲ್ಲೆಲ್ಲಿ ಉತ್ಖನನ ಆಯಿತು, ಅದೆಲ್ಲದರ ವಿವರ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ದೀಪಕ್, ಈ ತನಿಖಾ ವರದಿಯಲ್ಲಿ 6 ಜನರ ಹೆಸರಿದೆ. ಈ 6 ಜನರನ್ನು ಆರೋಪಿತ ಸ್ಥಾನದಲ್ಲಿ ತೋರಿಸಿದ್ದಾರಾ ಮತ್ತು ಅವರ ಷಡ್ಯಂತ್ರದ ಭಾಗ ಏನೇನಿದೆ? ಇವತ್ತು ಕೊಟ್ಟಿರುವಂತಹ ಏನು 1ನೇ ಚಾರ್ಜ್ ಶೀಟ್ ನಲ್ಲಿ ಚಿನ್ನಯ್ಯ ಕೊಟ್ಟ ದೂರು ಏನಿತ್ತು, ಈ ದೂರಿಗೆ ಸಂಬಂಧಪಟ್ಟ ಹಾಗೆ 90 ದಿವಸದ ಒಳಗೆ ಒಂದು ವರದಿಯನ್ನ ಸಿದ್ಧ ಮಾಡಿಕೊಂಡು ತನಿಖೆಯನ್ನ ಯಾವ ಪ್ರಗತಿಯಲ್ಲಿ ಸಾಗಿತ್ತು ಅನ್ನೋದನ್ನ ತೋರಿಸಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಯಾರೆಲ್ಲ ಆತನ ಜೊತೆಗೆ ಕೈ ಜೋಡಿಸಿದ್ರು ಈ ಒಂದು ಷಡ್ಯಂತ್ರದಲ್ಲಿ ಅನ್ನುವಂಥದ್ದು ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಅವರನ್ನ ಕಂಪ್ಲೀಟ್ ಆಗಿ ಎನ್ಕ್ವೈರಿ ಇನ್ನಷ್ಟೇ ಮುಗಿಸಬೇಕಾಗಿರುವಂತದ್ದು. ಹಾಗಾಗಿ ಇವತ್ತು 90 ದಿವಸದ ಒಳಗೆ ಕಂಪ್ಲೀಟ್ ಆಗಿರುವಂತಹ ವರದಿಯನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಎಸ್ಐಟಿ ಪೊಲೀಸರಿಗೆ ಇರೋದ್ರಿಂದ ಇವತ್ತು ಬಂದು ವರದಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಕೋರ್ಟ್ ಡೈರೆಕ್ಷನ್ ಉಳಿದಂತಹ 5 ಜನರನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅನ್ನುವಂತಹ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಸ್ಐಟಿ ತನಿಖೆ ಪೂರ್ಣಗೊಂಡಿದೆ ಅಂತ ಅಲ್ಲ, ಒಂದು ಹಂತದ ತನಿಖೆ ಪೂರ್ಣಗೊಂಡಿದೆ. ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ ಆತ ಕೊಟ್ಟಿರುವಂತಹ ದೂರು, ವರದಿ ಏನಿತ್ತು, ಒಂದು ಲೆಟರ್ ಏನಿತ್ತು, ಇದರಲ್ಲಿ ಉಲ್ಲೇಖವಾದಂತಹ ಎಲ್ಲಾ ಪ್ರಕರಣಗಳನ್ನ ಈಗಾಗಲೇ ಎಸ್ಐಟಿ ತನಿಖೆ ಮಾಡಿ ಮುಗಿಸಿರುವಂತದ್ದು. ಆದ್ರೆ ಷಡ್ಯಂತ್ರದ ಅಥವಾ ಪಿತೂರಿಯ ಒಂದು ಏನು ಕೃತ್ಯ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿ ಇನ್ನಷ್ಟೇ ನಡೆಯುವಂತಹ ಸಾಧ್ಯತೆ ಇದೆ. ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ದೀಪಕ್ ಜೈನ್ ನಿಮ್ಮೆಲ್ಲ ಮಾಹಿತಿಗೆ.